ನೆಲಮಂಗಲ ಬಿದಲೂರು ಗ್ರಾಮದಲ್ಲಿ ಜನಸೇವಕರು ಅಧ್ಯಕ್ಷರು ನೆಲಮಂಗಲ ಜನತಾ ಪಾರ್ಟಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಜಗದೀಶ್ ಚೌಧರಿ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಕಿರುತೆರೆ ನಟ ಕನ್ನಡ ಮಂಚು ಜಗದೀಶ್ ಚೌಧರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನೆಲಮಂಗಲ ಬಿದಲೂರು ಗ್ರಾಮದ ಜನಸೇವಕ ನಿರಾಶ್ರಿತರ ಆಶ್ರಮದ ನೂತನ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ, ದುಡಿಮೆಯ ಸ್ವಲ್ಪ ಭಾಗವನ್ನು ನಿರಾಶ್ರಿತರು, ಬಡವರು ಹಾಗೂ ನಿರ್ಗತಿಕರಿಗೆ ಸಹಾಯ ಮಾಡಲು ಬಳಸಿದಾಗ ಮಾತ್ರ ಸಮಾಜ ನಿರ್ಮಾಣ ಸಾಧ್ಯ ಎಂದು ಹೇಳಿದರು. ಕನ್ನಡಪರ ಹೋರಾಟಗಾರ ಕನ್ನಡ ಕುಮಾರ ಮಾತನಾಡಿ, ಹಿಂದೂ ಧರ್ಮದ ದಾನವೇ ಶ್ರೇಷ್ಠ ಕಾರ್ಯವಾಗಿದ್ದು, ಇಂದಿನ ಸಮಾಜದಲ್ಲಿ ಜನ ನಾಯಕರು ಕಡಿಮೆಯಾಗಿ ದಾನ ನಾಯಕರು ಹೆಚ್ಚಾಗ್ತಾ ಇರುವ ಪರಿಸ್ಥಿತಿ ಇದೆ ಎಂದು ಹೇಳಿದರು. ಲಕ್ಷಾಂತರ ರೂಪಾಯಿ ಮೌಲ್ಯದ ಜಮೀನನ್ನ ನಿರಾಶ್ರಿತರ ಆಶ್ರಮಕ್ಕೆ ದಾನವಾಗಿ ನೀಡಿರುವುದು ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂಎ ನಾಗರಾಜ್, ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮರಿಸ್ವಾಮಿ, ನೆಲಮಂಗಲ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಸ್ ಮಲ್ಲಯ್ಯ, ವಕೀಲ ಅನ್ನದಾನಯ್ಯ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಎಚ್ಡಿ ಹರ್ಷ, ಮುರಳೀಧರ್, ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ರಾಮಕೃಷ್ಣಪ್ಪ, ರೈತ ಮಾತ್ರ ಜಿಲ್ಲಾಧ್ಯಕ್ಷ ಬೃಂಗೇಶ ಹಾಗೂ ಮುಖಂಡರಾದ ಕೆಂಪರಾಮಯ್ಯ, ಲೋಕೇಶ್ ಕುಮಾರ್, ಅರುಣ್, ಮಹೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, ಎನ್ಕೆಎಸ್ ಟಿವಿ4 ಬೆಂಗಳೂರು. ಆದಾಗ್ಯೂ ಸಹ ಜಯ ತಂದುಕೊಟ್ಟಿದೆ. ಅದು ಎಲ್ಲ ಅವಿರತ ಒಂದು ಆತ್ಮೀಯ ಮಿತ್ರರ ಇದು ಕೊಡುಗೆ. ಇವತ್ತಿನ ದಿವಸ ಈ ಹೆಣ್ಣಿನ ಆಟ ಗಂಗಾಧರ ವಿಡಿಯೋಗಳನ್ನ ನಾನು ನೋಡ್ತಾ ಇರ್ತೀನಿ. ದಯಮಾಡಿ ಈಗ ಈ ಒಂದು ಚೌಧರಿ ಅವರು ಒಂದು ದಾನ ಮಾಡಿದ್ದಾರೆ, 10 ಗುಂಟೆ ಒಂದು ದಾನ ಮಾಡಿದ್ದಾರೆ. ಅದನ್ನು ಕಟ್ಟಡ ಕಟ್ಟಬೇಕು. ಅದಕ್ಕೆ ದಯಮಾಡಿ ಎಲ್ಲ ಸಹೃದಯರು ತಮ್ಮ ಕೈಲಾದ ಮಟ್ಟಿಗೆ ಇದಕ್ಕೆ ಸಹಾಯ ಮಾಡಬೇಕು. ಈ ಒಂದು ಕಟ್ಟಡಕ್ಕೆ ನನ್ನ ಸ್ವಂತ ಕೈಯಿಂದ 1 ಲಕ್ಷ ರೂಪಾಯಿ ಕೊಡೋಕ್ಕೆ ನಾನು ಇವತ್ತಿನ ದಿವಸ ಈ ವೇದಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಕಾರ್ಯಕ್ರಮ ಕೊಡಬೇಕು. ಇವಾಗ ಬರ್ತಾರೆ, ಈಗ ನಾವು ಬೆಳಿಗ್ಗೆ ನಮ್ಗಿದ್ದೇನೆ 50,000, 20,000, 1 ಲಕ್ಷ ಈ ಥರ ನಾವೇನು ಕ್ರಿಕೆಟ್ ಎಲ್ಲ ಬರೀ ಕಲೆಕ್ಷನ್ಗೆ ಅಷ್ಟೇ ಬರೋದದು. ನೋಡಿ, ಇದೊಂದು ಉತ್ತಮವಾದ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ನಾವು ನಿಜವಾಗೂ ತುಂಬ ಸಂತೋಷ ಆಗ್ತದೆ. ದಯಮಾಡಿ ಎಲ್ಲ ವೇದಿಕೆ ಮೇಲೆ ಇವತ್ತು ಅನೌನ್ಸ್ ಮಾಡಿ ಇಷ್ಟು ಕೊಡ್ತೀವಿ ಅಂತೇಳಿ ಒಂದು ಹುಮ್ಮಸ್ ಬರುತ್ತೆ. ಚೌಧರಿ ನಿಂತ್ಕೊಂಡು ಒಂದು ಇದು ಮಾಡಿ, ಇದು ಓಪನಿಂಗು ಸಹ ಇಷ್ಟೇ ಗ್ರ್ಯಾಂಡ್ ಆಗಿ ನಮ್ಮ ಮುಖ್ಯಮಂತ್ರಿ ಕಾರ್ಯಕ್ರಮ ಬಂದ್ಬಿಟ್ಟು ಇದನ್ನು ಓಪನಿಂಗ್ ಮಾಡ್ತಾನೆ. ಹಾಗಾಗಿ ಈ ಒಂದು ಗಂಗಾಧರ್ ಕಾರ್ಯಕ್ರಮಕ್ಕೆ ನನಗೆ ತುಂಬ ಆಗಿದ್ದೀನಿ. ಮಾಡಲಿ ಆ ರೀತಿ. ನೀವು ಅನಾಥ ಅವರ ಕುಟುಂಬದ ಮೇಲೆ ನಾನು ಇವತ್ತು ನಂಬಿಕೆ ಇಟ್ಟು ಆತನು ಸಹಾಯ ಮಾಡಕ್ ನಿಂತಿದ್ದೀನಿ, ಬಿಟ್ರೆ ಬೇರೆ ಯಾವ ದುರುದ್ದೇಶನೂ ಇಲ್ಲ ಅಂತಕ್ಕಂಥ ಮತ್ತೆ ನಿಮ್ಮೆಲ್ಲರ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಂದಿದ್ರು ಅವರು ಸಂಪೂರ್ಣವಾಗಿ ನಮ್ಮ ಅಣ್ಣನ ಹೇಳ್ದಂಗೆ ಸಂಪೂರ್ಣವಾಗಿ ಇದನ್ನ ಒಳ್ಳೆ ರೀತಿ ವಿನಿಯೋಗ ಮಾಡ್ಕೊಂಡು ಕಷ್ಟ ಅಂತಕ್ಕಂಥವ್ರು ಮಾತ್ರ ಇಲ್ಲಿ ಸೇರ್ಸ್ಕೊಂಡು ಸಹಾಯ ಮಾಡಬೇಕು. ಯಾವುದೇ ಕಾರಣಕ್ಕೂ ಸುಮ್ಮನೆ ಕರ್ಕೊಂಬಂದು ಯಾರನ್ನೇನು ಮಾಡೋದು ಬೇಡ. ಇವತ್ತು ನನ್ನ ಸಿರಾದಲ್ಲಿ ಏನೋ ಒಂದು ಅದೇ ಘಟ್ಟ ನಾನು ಕೂಡ ನೋಡಿದೆ. ಯಾರೋ ಕರ್ಕೊಂಡು ಕೂಡ ಹಾಕೊಂಡ್ಬಿಟ್ಟು ಏನೋ ಮಾಡಂತೇಳಿ ದಯಮಾಡಿ ಗಂಗಾಧರ್ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಅಣ್ಣರೆಲ್ಲ ಸರಿ ಸಮಾಜದಲ್ಲಿ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನೆ ಮಾಡ್ಲಿಕ್ಕೆ ಬಯಸ್ತೀನಿ. ಇದು ತಲತಲಾಂತರವೂ ಕೂಡ ಅನಾಥರಿಗೆ, ನಿರ್ಗತಿಕರಿಗೆ, ದಲಿತರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು. ಯಾವುದೂ ಕೂಡ ಇದನ್ನ ದುರುಪಯೋಗ ಪಡಿಸಂತ ಕೆಲಸ ದಯಮಾಡಿ ನಿಂದ ಆಗ್ಬಾರ್ದು ಅಂತಕ್ಕಂಥದ್ದನ್ನ ಇವತ್ತೆಲ್ಲ ಅಕ್ಷತೆಗಳಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಿನ್ಗೆ ಒಳ್ಳೇದಾಗ್ಲಿ, ನೀನ್ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಒಳ್ಳೇದಾಗ್ಲಿ ಅಂತ ಎಲ್ಲ ಅಕ್ಷತೆಗಳಾಗೋರು ಹಾಕೊಂಡದನ್ನ ದುರುಪಯೋಗ ಪಡಿಸ್ಕೊಳ್ಳೋ ರೀತಿಯಲ್ಲಿ ಒಳ್ಳೆ ರೀತಿ ನಡ್ಕೊಂಡವ್ರು ಸಾಕು ಅಂತಕ್ಕಂಥದ್ದನ್ನ ಪ್ರಣಾಮಗಳು ಬಂಧುಗಳು. ನೀವೆಲ್ಲರೂ ಕೂಡ ಸೇರಿದಿರಿ. ಒಂದಲ್ಲ ಒಂದ್ ರೀತಿ ಬರ್ತಡೇ ಮಾಡ್ಕೋಬೇಕು, ವಿಶ್ವಾಸ ಮಾಡ್ಬೇಕು ಅನ್ನಂಗಿದ್ರೆ ಜಾತ್ರೆ ಮಾಡಿ ಜನ ಸೇರಿಸಬಹುದಾಗಿತ್ತು. ನಾನು ಇವತ್ತೇನು ಕಾರ್ಯಕ್ರಮ ಮಾಡೋದು ಬೇಡ, ವೇದಿಕೆನೂ ಬೇಡ. ಎಲ್ಲರೂ ಯಾರ ಭಾಗ್ಯದಲ್ಲಿ ಪುಣ್ಯ ಇತ್ತು ಗೊತ್ತಿಲ್ಲ, ಅವರೆಲ್ಲರೂ ಕೂಡ ಬಂದು 2 ಕಾಳು ಅಕ್ಷತೆಗಳಲ್ಲಿ ಹಾಕಿ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ. ಇವತ್ತು ಅಂದನಪ್ಪರು ಏನ್ ಹೇಳಿದ್ರು, 100 ರೂಪಾಯಿ ಆಗ್ಲಿ, 100 ರೂಪಾಯಿ ಆಗ್ಲಿ, ನೀವೆಲ್ಲರೂ ಕೂಡ ಕಟ್ಟಡ ಕಟ್ಟಲಿಕ್ಕೆ ಅವ್ರು ಸಹಾಯ ಮಾಡ್ತಕ್ಕಂಥ ಕೆಲಸನ ನೀವೆಲ್ಲರೂ ಕೂಡ ಮಾಡ್ತೀರಾ ಅಂತ ನಿಘಂಟಲ್ಲಿ ನಾನು ಕೂಡ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ತಾಯಿ ಶ್ರೀ ಗಂಗಾಧರೇಶ್ವರ ಒಳ್ಳೇದ್ ಮಾಡ್ಲಿ, ಎಲ್ರಿಗೂ ಶ್ರೇಯಸ್ ಸಿಗ್ಲಿ. ಇವತ್ತು ನಾನು ಈ ಸಣ್ಣ ಕಾರ್ಯಕ್ರಮಕ್ಕೆ ಬಂದು, ಸಣ್ಣ ಅಹವಾಲಕ್ಕೆ ಬಂದು ನೀವೆಲ್ಲರೂ ಸೇರಿ ಆಶೀರ್ವಾದ ಮಾಡಿ ಅಕ್ಷತೆ ಕಾಳು ಹಾಕಿ ನನಗೆ ಒಳ್ಳೇದಾಗ್ಲಿ ಅಂತ ಹಲವಾರು ರೀತಿ ಎಲ್ಲರೂ ಕೂಡ ವರ್ಣೆ ಮಣ್ಣ ಮಲ್ಲಣ್ಣರು, ಮುರಸಮಂಡ ನಾಗರಾಜ್ ಎಲ್ಲ ಒಂದೊಂದು ಹೇಳ್ತಾ ಇದ್ರಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಅವ್ರ ನನ್ನ ಮೇಲೆ ನಂಬಿಕೆ ಇಟ್ಟು ಇವತ್ತು ತಾಲೂಕು ಅಧ್ಯಕ್ಷನಾಗ ಏನ್ ಮಾಡವ್ರೆ ಅವ್ರಿಗೂ ಕೂಡ ಹೆಸರು ತತ್ತ ಈ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವು ವಿಚಾರಗಳನ್ನ ವಿರೋಧ ಮಾಡ್ತಾ ಒಳ್ಳೇದಕ್ಕೆ ಸಹಾಯ ಮಾಡ್ತಾ ನಿಮ್ಮೆಲ್ಲರ ಜೊತೆ ಇರಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರ ಮುಂದೆ ಕೇಳಿ ಮತ್ತೊಮ್ಮೆ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯಮಾನ್ಯರಿಗೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಹಿರಿಯ ಸ್ನೇಹಿತರಿಗೆ, ಆಮೇಲೆ ಯಾರಿಗೂ ಕೂಡ ಇಲ್ಲಿ ಕಾರ್ಯಕ್ರಮ ಐತೆ ನೋಡು 9 ಗಂಟೆಗೆ ಬಂದು ಅಕ್ಷತೆ ಕಾಳಕ್ಕೋಸ್ಕರ ಕರೆದಿದ್ದೆ. ನಮ್ಮ ಕನ್ನಡ ಕುಮಾರಣ್ಣಂಗು ಹಂಗಂತ ಹೇಳಿದ ಎಲ್ಲರೂ ಬಂದಿರತಕ್ಕಂಥಮ್ಮ ಇರುವಿಂದನೂ ಕೂಡ ಶಿವಪ್ರಸಾದ್ ಗೌಡ್ರು ಅಂತ ಬಂದವ್ರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಕಟ್ಟಡ ಆದಷ್ಟು ಬೇಗ ಈ ಕಟ್ಟಡ ಇಲ್ಲಿ ಸ್ಥಾಪನೆ ಆಗ್ಲಿ. ಅವ್ರಿಗೆ ಎಲ್ಲಾ ರೀತಿಯ ಸಹಕಾರ ಕೊಡ್ಲಿಕ್ಕೆ, ಎಲ್ಲಾ ರೀತಿಯ ಸಪೋರ್ಟ್ ಮಾಡ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ ಎಲ್ಲೇ ಹೋದ್ರು ಕೂಡ ಒಂದು ಕೊನೆಯದಾಗಿ ಹೇಳಿ ಮಾತು ಹೇಳಲಿಕ್ಕೆ ಬಸ್ತೀರಿ ಬಂಧುಗಳೇ. ನಾವು ಭಾಷಣ ಪಡ್ತಕ್ಕಂಥವ್ರು, ನೀವು ಅಷ್ಟೇ ಇಲ್ಲಿ ಯಾವತ್ತೂ ಕೂಡ
ಯಾವುದು ಯಾವತ್ತೂ ಕೂಡ ಎಲ್ಲೂ ಕೂಡ ಶಾಶ್ವತ ಅಂತಕ್ಕಂಥ ಮಾತು ಯಾವುದೂ ಇಲ್ಲ. ಆದ ಕಾರಣ ನಿಮ್ಮಲ್ಲಿ ಕೈ ಜೋಡಿಸಿ ಮನೆ ಮಾಡ್ಲಿಕ್ಕೆ ಹೇಳ್ತೀನಿ, ಬಯಸ್ತೀನಿ. ನಮ್ಮಲ್ಲಿ ಇರ್ತಕ್ಕಂಥದ್ದನ್ನ ನಾವೆಲ್ಲ ಮಾಡ್ಕೊಂಡು ದಾನ ಮಾಡೋದಲ್ಲ. ಯಾರೋ ಬಟ್ಟೆ ಕೇಳ್ತಾರೋ, ಯಾರೋ ಊಟಕ್ಕೆ ಕೇಳ್ತಾರೋ, ಯಾರೋ ತಿನ್ನಕ್ಕೆ ಕೇಳಿದಾಗ ನೀವು ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ಸಹಾಯ ಮಾಡಬೇಕು. ನೀವೆಲ್ಲರೂ ಅದಕ್ಕೆ ಸುರಿಸುರನಾಗಿ ಜನಗಳ ಜೊತೆಯಲ್ಲಿ ಸ್ಪಂದಿಸಬೇಕು. ಅನಾಥರಿಗೆ, ನಿರ್ಗತಿಗೆ ಸಹಾಯ ಮಾಡ್ತಕ್ಕಂಥ ದೊಡ್ಡ ಮನಸ್ಥಿತಿಗಳು ನಿಮ್ಮೆಲ್ಲರಲ್ಲೂ ಬರಬೇಕು. ಯಾರು ಕೂಡ ತಂದೆ ತಾಯಿಯನ್ನು ಹೊರಗಡೆ ಹಾಕಂತ ಕೆಲಸ ಮಾಡಬಾರ್ದು. ತಂದೆ ತಾಯಿ ಮೇಲೆ ಪ್ರೀತಿ ತೋರಿಸ್ಬೇಕು. ಅವ್ರು ಏನೇನ್ ಮಾಡಿರ್ಲಿ ಅವ್ರಿಗೆ ಕೊನೆ ಉಸಿರು ಕೂಡ ಮನೆಯಲ್ಲಿ ನಿಮ್ಮದಾಗಿ ಜೀವನ ಮಾಡಂತ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರ ಮುಂದೆ ಹೇಳಿ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೋರ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗರಿ ಹಿರಿಯರಿಗೂ ಕೂಡ ನನ್ನ ಅವ್ರ ಕಾಲಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಜೈ ಜೈ ಕರ್ನಾಟಕ ಮಾತೆ ಬಂಧುಗಳು. ಯಾಕೆಂತಂದ್ರೆ ಇಡೀ ನಾನು ನೋಡ್ದಂಗೆ ರಾಜ್ಯದಲ್ಲಿ ಮತ್ತು ನಮ್ಮ ತಾಲೂಕಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ಯಾರು ಮಾಡಿದ್ರು ಇದುವರೆಗೂ 66 ವರ್ಷ ವಯಸ್ಸು ನನಗೆ ನೋಡಿರಲಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಬೈರೇಗೌಡರು ಹಿರಿಯರು ಈ ಥರ ಅನೇಕ ಕೆಲಸಕ್ಕೆ ದಾನ ಧರ್ಮಗಳನ್ನು ಅವರು ಸಹ ಮಾಡ್ತಾ ಇದ್ದಾರೆ. ಬೈರೇಗೌಡರು, ಅಂದಾನಪ್ಪ ಅವರು, ನಮ್ಮ ರಾಜಕೀಯ ಗುರುಗಳು ಮತ್ತು ಆತ್ಮೀಯರಂಥ ಮರಸಮ್ಮಣ್ಣವರು, ಜಗದೀಶ್ ಚೌಧರಿ ಅವರು ಮತ್ತು ವಿಜಯಲಕ್ಷ್ಮಿ ಅವರು, ಧರ್ಮಪ್ಪ ಜಯಲಕ್ಷ್ಮಿ ಅವರು ಮತ್ತು ನಮ್ಮ ಮಲ್ಲಣ್ಣವರು ಹಾಗೂ ಅಧ್ಯಕ್ಷರಾದ ರಾಹುಲ್ ಗೌಡರು ಹಾಗೂ ನಮ್ಮ ಕನ್ನಡ ಕುಮಾರ್ ಅವರು ಮತ್ತು ಬೃಂಗೇಶ್ ಅವರು, ಅಂದಾನಪ್ಪ ಅವರು ಎಲ್ಲ ಹಿರಿಯ ಕಾರ್ಯಕರ್ತರೆಲ್ಲ ಬಂದಿದ್ದಾರೆ. ಇದೊಂದು ಸಣ್ಣ ಕಾರ್ಯಕ್ರಮ ಬೇಗ ಮುಗಿಸ್ಬೇಕಂತೇಳಿ ಬೇರೆ ಜನ ಇವತ್ತು ಕಾರ್ಯಕ್ರಮಗಳಿಂದ ಇವತ್ತು ಜಗದೀಶ್ ಚೌಧರಿ ಬಗ್ಗೆ ಹೇಳ್ಬೇಕಾಗಿಲ್ಲ. ಯಾಕೆಂದ್ರೆ ಹಿಂದೆ ಕರೋನಾ ಟೈಮಲ್ಲಿ ಯಾವ ರೀತಿ ದಾನ ಧರ್ಮ ಮಾಡಿದ್ರು, ಎಷ್ಟೊಂದು ಚಿತ್ರಗಳನ್ನು ಕೊಟ್ಟರು, ಸೀರೆಗಳನ್ನು ಕೊಟ್ಟರು ಅನ್ನೋದು ಇದೆಲ್ಲ ಗೊತ್ತಿರೋಂಥ ವಿಷಯನೇ. 5-6 ವರ್ಷಗಳಿಂದಲೇ ಇಂಥ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡಿದ್ದಾರೆ. ಇವರನ್ನ ಪಡೆದಂಥ ತಂದೆ ತಾಯಿಗಳನ್ನ ನಾವು ನೆನೆಸ್ಕೊಬೇಕು. ಯಾಕೆಂದ್ರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಇವರು ಅವ್ರ ತಂದೆ ತಾಯಿಗಳು ಒಂದು ಮಾತು ಕೊಟ್ಟರು. ಆ ಮಾತಿನಂತೆ ಮಗನು ಅದೇ ತರ ನಡ್ಕೊತಾ ಇದ್ದಾರೆ. ನಾನು MLA ಆಗಿದ್ದ ಸಂದರ್ಭದಲ್ಲಿ ಅವರು JDS ಅಲ್ಲಿ ಇದ್ರು. ಅಲ್ಲಿ ಒಂದು ರಸ್ತೆ ಆಗಿರಲಿಲ್ಲ. ಈ ರಸ್ತೆ ಮಾಡ್ಕೊಡಪ್ಪ, ನನ್ನ ಮಗನ್ ನಿಮ್ BJP ಕರ್ಕೊಂಡ್ಬಿಡಪ್ಪ ಅಂತ ಹೇಳಿ ನಾನು ತಕ್ಷಣ ಆ ರಸ್ತೆ ಮಾಡಿಕೊಟ್ಟೆ. ಹಂಗೇನೆ ಕರೆದು ಅವರು ನಮ್ಮ ಪಕ್ಷಕ್ಕೆ ಸೇರಿಸಿದ್ರು. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಬೃಹತ್ತಾಗಿ ಬೆಳೀತಾ ಇದೆ. ಯಾಕಂದ್ರೆ ತಾಲೂಕು ಅಧ್ಯಕ್ಷರಾಗಿ ನಾನು ಸುಮಾರು 35 ವರ್ಷಗಳಿಂದ ನೋಡ್ತಾ ಇದ್ದೀನಿ ಇಂಥ ಒಂದು ಕಾರ್ಯಕ್ರಮಗಳನ್ನ. ನಾವು 7 ಜನ ಅಣ್ಣ ತಮ್ಮದಿರು. ಅದು ಕೊಟ್ಟ ಮೇಲೆ ಅದು 10ರಷ್ಟು ಆಸ್ತಿ ಸಂಪಾದನೆ ಮಾಡಿದೆ ನಾನು. ಮೊದಲೇ ಶನಿವಾರಕ್ಕೂ ದೇವಸ್ಥಾನ ಎಲ್ರಿಗೂ ಗೊತ್ತಲ್ವಾ? ಆ ದಾಸೋಹ ಜಾಗ ನಮ್ದು, ಅಂದ್ರೆ ನಮ್ದು ಅಂತ ಹೇಳ್ಕೊಂಡು ಶನೇಶ್ವರ ತೊಲಗಿದ್ಬಿಟ್ಟ ನಮೇಲೆ. ಯಾಕೆಂದ್ರೆ ಆ ಜಾಗ ಕೊಟ್ಟ ಮೇಲೆ ಅದು 10ರಷ್ಟು ಆಸ್ತಿ ನಾವು ಸಂಪಾದನೆ ಮಾಡಿದ್ದೀವಿ. ಯಾಕೆಂದ್ರೆ ಈ ಕೈನಲ್ಲಿ ಕೊಟ್ಟಿದ್ದು ಇನ್ನೊಂದು ಕೈನಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಇದ್ದಂಗೆ ಅದು ಬಂದೇ ಬರ್ತದೆ. ಚೌಧರಿ ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ರು, ಅವ್ರಿಗೆ ಯಾರು ಎಷ್ಟೇ ಕಾಟ ಕೊಟ್ಟರು ಅದನ್ನ ಮನ್ಸಿಗೆ ಹಾಕೊಂಡೆ ಮಾಡ್ತಾ ಇದ್ದಾರೆ. ತಾಲೂಕಿನ ಜನತೆ ಅವ್ರ ಕುಟುಂಬಕ್ಕೆ ಆಶೀರ್ವಾದ ಇರಲಿ. ಯಾಕೆಂದ್ರೆ ಇಂಥ ಮಾಡಂಥವ್ರಿಗೆ ರಾಜಕೀಯ ಮುಂದೆ ಬರಬೇಕು. ಸುಮ್ಮನೆ ಮನೆಗಿರೋಂಥವ್ರು ದೇವ್ರ ಸತ್ವಲ್ಲ ರಾಜಕೀಯ ಬರಬಾರ್ದು. ಬೈರೇಗೌಡರು ಯುವಕರು ಓಡಾಡ್ದಂಗೆ ಓಡಾಡ್ತಾರೆ. ಅವ್ರು ಇನ್ನೂ ಒಂದು 10 ವರ್ಷ ಡೈರಿ ಅಧ್ಯಕ್ಷ ಆಗಲಿ, ಅವರಂತ ವಹಿವಾಟ ಇನ್ನೂ ಬರಲಿ ಅಂತ ಹೇಳಿ ಎಲ್ಲ ಹಾರೈಸುತ್ತಾ ಇವತ್ತು ಮೋದಿಯವರ ಯೋಗ ಡೇ ನಾವು ಆಲೆ 3 ದಿನದ ಹಿಂದೆನೇ ನಮ್ಮ ಪಂಚಾಯತಿ ಒಳಗೆ ಸ್ಟಾರ್ಟ್ ಮಾಡಿದ್ವು. ಇವತ್ತು ಅರ್ಜಿಮಟ್ಟಲ್ಲಿ ನಡೀತಾ ಇದೆ. ಅದರಿಂದ ಎಲ್ಲರೂ ಯೋಗ ಮಾಡಿ ನಿಮ್ಮ ಆರೋಗ್ಯ ಕಡೆ ಇದ್ದು ಜಗದೀಶ್ ಚೌಧರಿ ಕಡೆ ಅಷ್ಟೇ ಒಲವನ್ನು ಕೊಟ್ಕೊಂಡು ಅವ್ರನ್ನ ಮುಂದೆ ರಾಜಕೀಯದಾಗೆ ಅವ್ರ ಜೊತೆಯಲ್ಲಿ ಇರೋಣ ಅಂತ ಹೇಳಿ ನಾವು 28ರಲ್ಲಿ MLA ಆಗಿ ಅವ್ರ ಕುಟುಂಬದಲ್ಲಿ ಒಬ್ಬರು MLA ಆಗಲಿ ಅಂತ ಹೇಳಿ ನಾವು ಹಾರೈಸುತ್ತಾ ನಾನು ಮಾತು ಕೊಡ್ತಾ ಇದ್ದೀನಿ. ಜೈ ಹಿಂದ್. ಕಾರ್ಯಕ್ರಮದ ಪರವಾಗಿ ನಾವೆಲ್ಲರೂ ಕೂಡ ಯೋಗವನ್ನು ಮುಗಿಸಿ ಬೆಳಿಗ್ಗೆ ಬಂದಿದ್ದೀವಿ. ಆ ಯೋಗದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇವತ್ತು ಕಲ್ಕಟ್ಟಾದಲ್ಲಿ ಇವತ್ತು ಅವರು ಯೋಗ ಡೇ 35,000 ಜನಸಂಖ್ಯೆಯ ಮಧ್ಯೆ ಇವತ್ತು ಯೋಗಾಭ್ಯಾಸವನ್ನು ಕೂಡ